ಎಲ್ಲ ಮಾಸ್ಟರ್ಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ನಮಸ್ಕಾರಗಳನ್ನು ತಿಳಿಸುತ್ತಾ, ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳನ್ನು ಹಾಗೂ ವರ್ಣಮಾಲಾ ಅಮ್ಮನವರನ್ನು ಮನದಲ್ಲಿ ನೆನೆಯುತ್ತಾ, ನಾನು ಧ್ಯಾನಕ್ಕೆ ಬಂದು 4 ತಿಂಗಳಾಯಿತು. ನನ್ನ ಹೆಸರು ಅನ್ನಪೂರ್ಣ ಬೊಮ್ಮನಹಳ್ಳಿ ಅಂತೇಳಿ. ಮೂಲತಃ ನಾನು ಲಕ್ಷ್ಮೇಶ್ವರದವಳು. ಮದುವೆ ಆದ ತಕ್ಷಣ ಹಾವೇರಿ ಜಿಲ್ಲೆಯ ಹಿರೇಬೆಂಡಿಗೇರಿಯಲ್ಲಿ ಮದುವೆ ಮಾಡಿಕೊಟ್ರು. ತದನಂತರ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕಿ ಆಗಿರೋದ್ರಿಂದ ಇಲ್ಲಿ ಲಕ್ಷ್ಮೇಶ್ವರಕ್ಕೆ ಬಂದು ನೆಲೆಸಿದೆ. ಈಗ ನಾನು ನೌಕರಿ ಮಾಡಕತ್ತು 28 ವರ್ಷ ಆಯಿತು. ನನಗೆ ಧ್ಯಾನಕ್ಕೆ ಬರಲು ಏನು ಕಾರಣ ಅಂದ್ರೆ, ನನಗೆ ಆರೋಗ್ಯದಲ್ಲಿ ಏರುಪೇರಾಗಿತ್ತು, ಒತ್ತಡಗಳು ಜಾಸ್ತಿ ಇದ್ವು. ಅದಕ್ಕಾಗಿ ನಾನು ಏನೇನೋ ಕೇಳ್ಕೊತಿದ್ದೆ, ಏನು ಮಾಡಿದ್ರೆ ನಾನು ಹೊರಗೆ ಬರ್ತೇನೆ ಈ ಒತ್ತಡದಿಂದ. ಮನಸ್ಸಿಗೆ ಟೆನ್ಷನ್ ಆಗ್ತಿತ್ತು. ಇದರಿಂದ ನಾ ಹೇಗೆ ಬರಬೇಕು ಅಂತ ಹುಡುಕ್ತಾ ಇದ್ದೆ. ಆ ಒಂದು ಹುಡುಕ್ತಾ ಇದ್ದ ಸಮಯದಲ್ಲಿ ನಾನು 4 ತಿಂಗಳಾಯಿತು, ಇದು 4ನೇ ತಿಂಗಳ ಧ್ಯಾನಕ್ಕೆ ಬಂದು. 3 ತಿಂಗಳದ ಹಿಂದೆ ಸುರೇಶ್ ಕಲಬುರ್ಗಿ ಮಾಸ್ಟರ್ ಇವರು ಲಕ್ಷ್ಮೇಶ್ವರದ ಕಲ್ಯಾಣ ಮಂಟಪ, ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ ಬಂದಿದ್ದರು. ಅವರು ಬಂದಾಗ ನಮ್ಮ ಗೆಳತಿ ಅದಾಳ, 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನನ್ನ ಜೊತೆ ಕಲಿತಂತಹ ನನ್ನ ಗೆಳತಿ ಅವಳು ಬಂದು, ನಾನು ಅವತ್ತು ಸಂಡೇ ಇದ್ದಾಗ ಇಲ್ಲಿ ಗದಗ್ನಲ್ಲಿ ದೀಪಾಲಿ ಡಾಕ್ಟರ್ ಬರ್ತಿದ್ರು. ಅವರಲ್ಲಿ ಥೈರಾಯ್ಡ್ ಪರೀಕ್ಷೆ ಮಾಡ್ಸಾಕ ನಾನು ಅವತ್ತಿನ ದಿನ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ನಮ್ಮ ಗೆಳತಿ ಹೇಳಿದ್ಲು, ಇಲ್ಲ ನೀನು ದವಾಖಾನೆಗೆ ಇನ್ನೊಮ್ಮೆ ಆದರೂ ಹೋಗ್ಬೋದು, ಇವತ್ತಿನ ಅವಕಾಶ ಕಳ್ಕೊಬೇಡ. ಸುರೇಶ್ ಕಲಬುರ್ಗಿ ಮಾಸ್ಟರ್ ಬೆಂಗಳೂರಿಂದ ಬರಾಕತ್ತಾರ ಕಲ್ಯಾಣ ಮಂಟಪಕ್ಕೆ. ಅವರು 1 ದಿನದ ಧ್ಯಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಅದಕ್ಕೆ ನೀ ಬಂದು ಆ ಧ್ಯಾನ ಶಿಬಿರದಲ್ಲಿ ಭಾಗವಹಿಸು, ಮುಂದಾದರೂ ನೀ ದವಾಖಾನೆಗೆ ಹೋಗ್ಬೋದು ಅಂತ ಹೇಳಿದಾಗ ನಾನು ವಿಚಾರ ಮಾಡಿದೆ, ದವಾಖಾನೆಗೆ ಇನ್ನೊಮ್ಮೆ ಹೋಗ್ಬೋದು ಅಂತ ತಿಳ್ಕೊಂಡು ನಾನು ಬರ್ತೇನೆ ಅಂತ ಹೇಳಿ ಆಕೆಗೆ ಹೇಳಿದೆ, ನಮ್ಮ ಗೆಳತಿಗೆ. ಅವಳು ಸಂಡೇ ಇತ್ತು, ಹೋದೆ ನಾನು ಕಲ್ಯಾಣ ಮಂಟಪಕ್ಕೆ. ಹೋದಾಗ ಪಿರಾಮಿಡ್ ಅನ್ನುವಂಥ ಶಬ್ದ ಕೇಳಿದ್ದೆ ಅವತ್ತು ನಾ ಮೊದಲು. ಪಿರಾಮಿಡ್ ಅಂದ್ರೇನು, ಪಿರಾಮಿಡ್ ಹೇಗೆ ಹಾಕ್ಕೊಂಡು ನಾವು ಧ್ಯಾನ ಮಾಡಬೇಕು ಅನ್ನೋದು ತಿಳ್ಕೊಂಡಿದ್ದು ಅದೇ ಮೊದಲು ನಾನು. ಇದರಲ್ಲಿ ಏನೋ ವಿಶೇಷತೆ ಅಂತ ನನಗೆ ಭಾಳ ಖುಷಿ ಆಯಿತು. ಎಲ್ಲರೂ ಭಾಳ ಮಂದಿ ಸೇರಿದ್ರು ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ. ಅಲ್ಲಿ ಹೋಗಿ ಕೂತ್ಕೊಂಡು ಎಲ್ಲರಿಗೂ ಒಂದೊಂದು ಪಿರಾಮಿಡ್ ಕೊಟ್ಟರು. ಸುರೇಶ್ ಕಲಬುರ್ಗಿ ಮಾಸ್ಟರ್ ಇವರು ಒಂದು ಅರ್ಧ ತಾಸು ಧ್ಯಾನ ಮಾಡಿಸಿದ್ರು ಎಲ್ಲರಿಗೂ. ಆ ಧ್ಯಾನ ಮಾಡೋ ಮುಂದೆ ನನಗೆ ಏನೋ ಒಂದು ಖುಷಿ ಕಂಡೆ ನಾ ಅದರಲ್ಲಿ. ಹಾಗಂದ್ರೆ ಈ ಧ್ಯಾನ ಮಾಡೋದ್ರಿಂದ ನಮಗೆ ಏನೋ ದೊರೀತೈತಿ, ಸಂತೋಷ ದೊರೀತೈತಿ, ಆನಂದದಿಂದ ಇರ್ಬೋದು ಅಂತ ನನಗೆ ಅವತ್ತು ಅನ್ನಿಸ್ತು. ಹಾಗಾಗಿ ನಮ್ಮ ಗೆಳತಿ ಶಿವಲೀಲಾ ಕೊಡ್ಲಿ ಅಂಥೇಳಿ, ಅವಳು ಗಂಡನ ಮನೆ ಅಡ್ರೆಸ್ ಕೊಡ್ಲಿ, ತವ್ರ ಮನೆ ಅಡ್ರೆಸ್ ಸೊಪ್ಪಿನ ಅಂಥೇಳಿ. ಆ ಶಿವಲೀಲಾ ಸೊಪ್ಪಿನ ಇವಳಿಗೆ ನಾನು ಎಷ್ಟು ನಮಸ್ಕಾರ ಹೇಳಿದ್ರು, ಧನ್ಯವಾದ ಹೇಳಿದ್ರು ಸಾಕಾಗಂಗಿಲ್ಲ. ಯಾಕಂದ್ರೆ ಅದನ್ನು ಮೊದಲಿಗೆ ಪರಿಚಯ ಮಾಡಿಕೊಟ್ಟಳ ನಮ್ಮ ಗೆಳತಿ ಶಿವಲೀಲಾ ಅಂದು. ತದನಂತರ ಸೆಪ್ಟೆಂಬರ್ 7ಕ್ಕೆ ಬಂದ್ರವರು ಸುರೇಶ್ ಕಲಬುರ್ಗಿ ಸರ್. ನಂತರ ಸೆಪ್ಟೆಂಬರ್ 8ರಿಂದ ಲಕ್ಷ್ಮೇಶ್ವರದಲ್ಲಿ ಸುಭಾಷ್ ಓದನವರು ಇವರು ಮಂಡಲ ಧ್ಯಾನವನ್ನು ಪ್ರಾರಂಭ ಮಾಡಿದ್ರು. ನಾನು ಸೆಪ್ಟೆಂಬರ್ 8ಕ್ಕೆ ಹೋದಾಗ ಮೊದಲಿಗೆ ಏನಾಗಿತ್ತು, ಆಗಸ್ಟ್ನಲ್ಲಿನೇ ಪ್ರಾರಂಭ ಮಾಡಿದ್ರು ಅವರು. ಜುಲೈ ಎಂಡ್, ಆಗಸ್ಟ್ ಮೊದಲೇ ವಾರ, ಜುಲೈ ಎಂಡ್ ಮೊದಲನೇ ಮಂಡಲ ಧ್ಯಾನ ಮುಗಿದು ಹೋಗಿತ್ತು. ನಾ ಇದನ್ನ ಅವಕಾಶ ತಪ್ಪಿಸ್ಕೊಂಡು ಬಿಟ್ಟಲ್ಲ, ಮೊದಲ ಗೊತ್ತಾಗ್ಲಿಲ್ಲ ನನಗೆ ಅಂಥೇಳಿ ನನಗನ್ನಿಸ್ತು. ಅವಾಗ ನಾನೇನು ಮಾಡಿದೆ, 2ನೇ ಮಂಡಲ ಧ್ಯಾನಕ್ಕೆ ಜಾಯ್ನ್ ಆದೆ. ಸುಭಾಷ ಓದನವ್ರ ಅಣ್ಣರು ನಮ್ಮ ತಂದೆಯವರ ಶಿಷ್ಯರವರು. ನಮ್ಮ ತಂದೆಯವರು ಲಕ್ಷ್ಮೇಶ್ವರದ ಮಹಾವಿದ್ಯಾಲಯ ಹೈಸ್ಕೂಲಿನಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಅವರ ಕೈ ಒಳಗೆ ಕಲಿತಂಥ ಸುಭಾಷ್ ಅಣ್ಣರು ಏನು ಮಾಡಿದರು, ನೀ ಬಂದಿದ್ದು ಒಳ್ಳೇದಾತ್ವಾ ತಂಗಿ, ಬಾ ನಿನಗೆ ಧ್ಯಾನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೀ ಕಲಿತು ಮತ್ತು ನಿಮ್ಮ ಓಣಿ ಒಳಗೆ ನೀ ಧ್ಯಾನ ಮಂಡಲ ಪ್ರಾರಂಭ ಮಾಡಿವಂತಿ ಬಾ ಅಂಥೇಳಿ ನನಗೆ ಕರೆಸ್ಕೊಂಡ್ರು ಅವರು.
ಅವಾಗ 2ನೇ ಮಂಡಲ ದಾನಕ್ಕೆ ಜಾಯಿನ್ ಆದಾಗ ಮೊದಲನೇ ದಿನ ನನಗಾದಂಥ ಅನುಭವ ಏನಂದ್ರೆ, ನಾನು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದೆ. ಕಣ್ಣು ಮುಚ್ಕೊಂಡು ಕುತ್ಕೊಂಡಾಗ, ಈ ರೀತಿ ಕುತ್ಕೊಂಡಾಗ ನೇರವಾಗಿ ಕುತ್ಕೊಂಡು ಧ್ಯಾನವನ್ನು ಉಸಿರಿನ ಕಡೆಗೆ ಗಮನ ಅಂತ ಹೇಳಿದಾಗ, ಉಸಿರಿನ ಕಡೆಗೆ ಗಮನ ಮಾಡ್ಕೋಂತ ನಾ ಏನು ಮಾಡಿದೆ, ಭಾಳ ಸೀರಿಯಸ್ ಆಗಿ ನನಗೆ ಧ್ಯಾನ ಆಗಲೇಬೇಕು, ಹೆಂಗಾರ ಕಲ್ಕೊಳಬೇಕು ಅಂಥೇಳಿ ಕುತ್ಕೊಂಡಾಗ ನನಗೆ ಈ ರೀತಿ ಜೋಲಿ ಹೋಯ್ತು. ಈ ರೀತಿ ಜೋಲಿ ಹೋಗಿ ಮತ್ತು ಈ ರೀತಿ ಜೋಲಿ ಹೋಗಾಕ ಪ್ರಾರಂಭ ಆಯಿತು. ಅವಾಗ ನನಗೇನು ಅನ್ನಿಸ್ತಂದ್ರೆ, ಮೊದಲನೇ ದಿನನೇ ಹಿಂಗಾಯ್ತು. ನನಗನ್ನಿಸ್ತು, ನಾನು ಇದನ್ನು ಇಷ್ಟು ವರ್ಷ ಎಲ್ಲ ವೇಸ್ಟ್ ಮಾಡಿಬಿಟ್ಟಲ್ಲ, ಇದರಲ್ಲಿ ಏನೋ ಇದೆ, ವಿಶೇಷ ಇದೆ ಅಂಥೇಳಿ ನನಗೆ ಕಣ್ಣಾಗ ನೀರನ್ನು ಬಂದ್ವು. ಅವಾಗ ಇದು ಒಂದು ಖುಷಿ ಕೊಡ್ತಕ್ಕಂಥದ್ದು, ಇದರಲ್ಲಿ ಆರೋಗ್ಯವನ್ನು ನಾವು ಸುಧಾರಿಸ್ಕೋಬೋದು ಅಂತಲೇ ಹೇಳಿದರು ಸುರೇಶ್ ಕಲ್ಬುರ್ಗಿ ಸರ್, ಶಿಬಿರದಲ್ಲಿ ಹೇಳಿದರು. ಹಾಗಾಗಿ ಅದು ನೆನಪಾತು. ಹಾಗಂದ್ರೆ ನನಗೆ ಏನು, ನಾ ಈ ಧ್ಯಾನಕ್ಕೆ ಬರೋಕೆ ಏನು ಕಾರಣ ಅಂದ್ರೆ ಆರೋಗ್ಯದ ಸಮಸ್ಯೆ ಅಂದರೆ ಒತ್ತಡ ಇತ್ತು. ಅದೇ ರೀತಿ 2017ನೇ ಇಸ್ವಿಗೆ ನನಗೆ ಮೆದುಳಿನ ಸ್ಕಲ್ ಬೇಸ್ಡ್ ಕಾರ್ಡೋಮಾ ಆಗಿತ್ತು. ಆ ಸ್ಕಲ್ ಬೇಸ್ಡ್ ಕಾರ್ಡೋಮಾ ತಲೆನೋವು ಜಾಸ್ತಿ ಇತ್ತು, ಕಣ್ಣು ಡಬಲ್ ವಿಷನ್ ಕಾಣಿಸ್ತಿದ್ವು. ಇದು ಒಂದು ನಾ ಆಪ್ರೇಷನ್ ಆಗಿ ಭಾಳ ಒಂದು 8 ವರ್ಷ ಆಗಿತ್ತು ಆಪ್ರೇಷನ್ ಆಗಿ. ಆಪ್ರೇಷನ್ ಆದಮೇಲೆ ಇದನ್ನು ನನಗೆ ನಡೆ ಮುಂದೆ ಜೋಲಿ ಹೋಗ್ತಿತ್ತು, ಈ ಬ್ಯಾಲೆನ್ಸ್ ತಪ್ತಿತ್ತು ನಡೆ ಮುಂದೆ. ಆಪ್ರೇಷನ್ ಆದರೂ ಏನಪ್ಪ ಇದು ಆಪ್ರೇಷನ್ ಮಾಡಿದ್ರು ಬ್ಯಾಲೆನ್ಸ್ ತಪ್ತೈತಲ್ಲ ಅಂತಂದು ಅನ್ಕೊತಿದ್ದೆ ಆಗಾಗ. ಅದೆಲ್ಲ ನೆನಪಾತ ನಂಗೆ ಧ್ಯಾನಕ್ಕೆ ಕುಂತಾಗ. ಹಾಗಾದ್ರೆ ಇದನ್ನು ಹೋಗಿಸ್ಕೋಬೋದಲ್ಲ ನಾನು ಅಂಥೇಳಿ ಮನಸ್ಸಿಗೆ ಸಂಕಲ್ಪ ಮಾಡಿಕೊಂಡೆ. ಹಂಗೆ ಅನ್ಕೊಂತ ನಾನೇನು ಮಾಡ್ತಿದ್ದೆ, ನಮ್ಮ ಮನೆ ದೂರ 1 ಕಿಲೋಮೀಟ್ರ್ ದೂರ ಐತಿ. ಸುಭಾಸಣ್ಣರ ಮನೆಗೆ ಧ್ಯಾನ ಮಂಡಲಕ್ಕೆ ಹೋಗಾಕ 1 ಕಿಲೋಮೀಟ್ರ್ ದೂರದಲ್ಲಿ ಐತಿ ನಮ್ಮ ಮನೆ. ಆದರೂ ನಾನು ನಮ್ಮ ಏರಿಯಾದಾಗ ನಾ ಒಬ್ಬಕ್ಕೆ ಹೋಗಕ್ಕೆ ನಾನು ಹೋಗಿ ದಿನಾನು ಹೋಗ್ತಿದ್ದೆ, ಖುಷಿಯಿಂದ ಹೋಗ್ತಿದ್ದೆ ಧ್ಯಾನ ಮಾಡ್ಕೊತ. 4 ದಿನ ಆದ ನಂತರ ಏನಾಗಿತ್ತಂದ್ರೆ, 4 ದಿನಕ್ಕೆ ನನಗೆ ದಾರಿ ಒಳಗೆ ಹೊಂಟಿದ್ದೆ. ನಾನು ಬೆಳೆದಂತಹ ಓಣಿ, ನಾನು ಅಂದರೆ ಲಕ್ಷ್ಮೇಶ್ವರದವಳಲ್ಲ, ಸಣ್ಣವಳಿದ್ದಾಗಿಂದನೂ ಬೆಳೆದಂಥ ಓಣಿ ಇದು. ಅದಕ್ಕೆ ನಾನು 4 ದಿನ ಆಗಿಂದ ನನಗೇನು ಅನ್ನಿಸ್ತು, ನಮ್ಮ ಓಣಿ ಒಳಗೆ 1-2 ಅಂಗಡಿ ಇದ್ವು. ಅದೇ ಅಂಗಡಿ ಹತ್ರ ಹಾಶ್ ಹೋಗ್ತಿದ್ದೆ. ನಾ ಸಣ್ಣವಳಿದ್ದಾಗ ಆ ಅಂಗಡಿ ಹತ್ರ ಹೋಗೋದು, ದಿನಸಿ ಸಾಮಾನು ತರೋದು ಅದೆಲ್ಲ ಮಾಡ್ತಿದ್ವಿ. ಅಲ್ಲೇ ಒಬ್ಬರ ಅಂಗಡಿಯಿಂದ ಹುಣಸೆ ಗಿಡ ಇತ್ತು. ಆ ಹುಣಸೆ ಗಿಡ ಇತ್ತು. ನನಗೆ ಪಕ್ಕನ ಏನಾಯ್ತು, 6:30 ಆಗಿತ್ತು. ನಾನು ಸಾಯಂಕಾಲ ಮುಸ್ಸಂಜೆ ಆಗಿತ್ತು, ಸ್ವಲ್ಪ ಮಬ್ಬ ಆಗಿತ್ತು ವಾತಾವರಣ. ಅದು ವಾತಾವರಣದಲ್ಲಿ ನಾನೇನು ಮಾಡಿದೆ, ಸೀದಾ ಆ ಗಿಡದ ಕಡೆ ಲಕ್ಷ್ಯ ಹೋಯ್ತು ನನಗೆ. ಆ ಅಂಗಡಿ ಹಿಂದಲ್ಲಿ ಗಿಡದ ಕಡೆ ನನಗೆ ಲಕ್ಷ್ಯ ಹೋದಾಗ ಹುಣಸೆ ಮರ ಅದು. ಹುಣಸೆ ಮರ ನೋಡಿದ ತಕ್ಷಣ ನನಗೇನು ಅನ್ನಿಸ್ತು, ಈ ಹುಣಸೆ ಮರ ಎಷ್ಟು ವರ್ಷ ಆತಲ್ಲ ಇದು ಇದ್ದು, ನಾ ಸಣ್ಣಕ್ಕಿದ್ದಂಗಿಂದನು ಈ ಹುಣಸೆ ಮರ ಹಿಂಗೆ ಐತಲ್ಲ, ಇದು ಇನ್ನೂ ಬಿದ್ದೇ ಇಲ್ಲಲ್ಲ, ಇನ್ನೂ ಕಡ್ದೇ ಇಲ್ಲಲ್ಲ, ಈ ಹುಣಸೆ ಮರ ಹಿಂಗೆ ಐತಲ್ಲ ಅಂಥೇಳಿ ನನ್ನ ಮನಸ್ಸಿಗೆ ಬಂತು. ಒಂದ ಕ್ಷಣ ಬಂತು ಆ ಹುಣಸೆ ಮರ ನೋಡಿದ ತಕ್ಷಣ. ಅದು ಮುಸ್ಸಂಜೆ ಆಗಿತ್ತು, ಸ್ವಲ್ಪ ಕತ್ಲಾಗಿತ್ತು. ಅಂದು ನಾ ಮನೆಗೆ ಹೋಗಿ ಮತ್ತು ನಾ ಮಲ್ಕೊಳೋದಕ್ಕಿಂತ ಮುಂಚೆನೂ ಧ್ಯಾನ ಮಾಡ್ತಿದ್ದೆ. ನನಗೆ ನಿದ್ದೆ ಬರೋ ಮಟ್ಟ ಧ್ಯಾನ ಮಾಡ್ತಿದ್ದೆ. ನಿದ್ದೆ ಬಂತು, ಮಲ್ಕೊಂಡೆ. 4ನೇ ದಿನ ಇದು ಆಗಿದ್ದು. ಮಲ್ಕೊಂಡ ತಕ್ಷಣ ನನಗೇನಾಯ್ತಂದ್ರೆ, ಮಲ್ಕೊಂಡಾಗ ಕಣ್ಣು ಮುಚ್ಕೊಂಡು ನಿದ್ದೆ ಬಂತು, ಮಲಗಿದೆ. ಕಾಟಾದ ಮೇಲೆ ಮಲಗಿದ ತಕ್ಷಣ ನನಗೆ 2 ಗಂಟೆಗೆ ಎಚ್ಚರ ಆಯ್ತು. ಸ್ವಲ್ಪ ಎಚ್ಚರ ಆದಾಗ ಸೀದಾ ಮಲ್ಕೊಂಡೇನಿ. ನನಗೆ ಬೆಳಕು ಬಿದ್ದಂಗಾಗಿ ಈ ಹಣೆ ಮೇಲಿಂದ ಚಕ್ರಗಳಿಂದ ಮೂಲಾಧಾರ ಚಕ್ರದ ಮಟನೂ ಬೆಳಕು ಹಂಗೆ ನನಗೆ ಅನುಭವ ಆಯಿತು. ಅವಾಗ ನನಗೆ ಇಷ್ಟು ಖುಷಿ ಆಯಿತು. ತಕ್ಷಣ ಅನುಭವವನ್ನು ಅನುಭವ ತಗೊಂಡು 5 ನಿಮಿಷ ಆಗಿಂದ ಎದ್ದು ಕೂತ್ಕೊಂಡು ಎಷ್ಟು ಏನಾಯ್ತು ನನಗೆ ಅಂಥೇಳಿ ವಿಚಾರ ಬಂದಾಗ, ಇದು ಎಲ್ಲ ಚಕ್ರಗಳು ಆಕ್ಟಿವ್ ಆಕ್ಕತಿ ಅನ್ನುವಂಥ ಒಂದು ವಿಚಾರವನ್ನು ಧ್ಯಾನದಲ್ಲಿ ಹೇಳಿದರು. ಅದು ನನಗೆ ನೆನಪಾಗಿ ಹೌದು, ಇದು ಎಲ್ಲ ಚಕ್ರಗಳು ನನಗೆ ಇವತ್ತು ಆಕ್ಟಿವ್ ಆಗಿರ್ಬೋದು ಅಂಥೇಳಿ. ಯಾಕಂದ್ರೆ ನಾನು ಹುಣಸೆ ಮರದೊಂದು ಅನುಭವ ಹೇಳಿದ್ದೆ. ಆ ಹುಣಸೆ ಮರ ಅಂದರೆ ವಿಶುದ್ಧ ಚಕ್ರ ನಾವು ಅಂದಿದ್ದ ಆಗ್ತೈತಿ ಅನ್ನೋದು ಹೇಳಿದ್ದೆ. ಅವಾಗ ಮರುದಿನ ನಾನು ಮತ್ತೆ ಧ್ಯಾನಕ್ಕೆ ಹೋದೆ. ಮರುದಿನ ಧ್ಯಾನಕ್ಕೆ ಹೋದಾಗ ಧ್ಯಾನ ಮಾಡಿಕೊಂಡು ಮನೆಗೆ ಬಂದೆ. ಮನೆಗೆ ಬರೋ ಮುಂದೆ ಏನಾಯ್ತಂದ್ರೆ, ಆ ಹುಣಸೆ ಮರಕ್ಕೆ ನಾ ಹೇಳಿದ್ದೆಲ್ಲ, ಇದು ಎಷ್ಟು ವರ್ಷ ಆಯ್ತು ಕಡ್ದಿಲ್ಲಲ್ಲ, ಇದನ್ನ ಅನ್ಕೊಂಡಿದ್ದೆಲ್ಲ,
ಅಲ್ಲೇನಾತಂದ್ರ ನಾ ಧ್ಯಾನಕ್ಕೆ ಹೋಗೋ ಮುಂದೆನೆ ಅದೇನ್ ಮಾಡ್ಯಾರ, ಹುಣಸೆ ಮರವನ್ನು ತುಂಡು ತುಂಡಾಗಿ ಟೊಂಗೆಗಳನ್ನು ಕತ್ತರಿಸಾಕತ್ತಿದ್ರು. ಅದು ನನಗೆ ಬಹಳ ಆಶ್ಚರ್ಯ ಆಯ್ತು. ಏನ್ಪಾ ಇದು ಧ್ಯಾನ ಮಾಡಾಕತ್ತೇನಿ ನಾ ಅನ್ಕೊಂಡಂಗ ಆತಲ್ಲ ಅಂತಂದು ನಾ ಹೋಗಿ ಅಲ್ಲಿ ಧ್ಯಾನ ಕೇಂದ್ರಕ್ಕೆ ಹೋದಾಗ ಹೇಳಿದೆ ನಾನು, ಇಲ್ಲಮ್ಮ, ಧ್ಯಾನಿಗಳು ಯಾವಾಗಲೂ ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಯಾವ ಭಾವನೆಯನ್ನು ತಾಳಬಾರ್ದು ಅನ್ನುವಂಥ ಒಂದು ವಿಚಾರ ನನಗೆ ಗೊತ್ತಾಯ್ತು. ಆ ವಸ್ತು ಹೆಂಗೈತೆ ಅದರಂಗ ನೋಡಬೇಕು ಧ್ಯಾನ ಮಾಡೋರು. ಯಾವುದೇ ಭಾವನೆಗಳು, ಕೆಟ್ಟ ಭಾವನೆನೂ ಬರಬಾರ್ದು, ಒಳ್ಳೆಯ ಭಾವನೆನೂ ತಗೋಬಾರ್ದು, ಅದು ಹೆಂಗೈತೆ ಹಂಗೆ ಸ್ವೀಕರಿಸ್ಬೇಕು ಅನ್ನುವಂಥ ವಿಚಾರವನ್ನು ಅವ್ರು ಹೇಳಿದರು. ಅವಾಗ ನನಗೆ ವಿಚಾರ ಗೊತ್ತಾಯ್ತು. ಹೀಗಾಗಿ ನಾ ಏನು ಮಾಡಿದೆ, ಧ್ಯಾನವನ್ನು ಮಾಡ್ಕೋಂತ ಬಂದೆ. ಮಾಡ್ಕೊತ ಬಂದಾಗ 1 ವಾರದ ನಂತರ ನಮ್ಮ ಧ್ಯಾನ ಕೇಂದ್ರಕ್ಕೆ, ಓದನ್ನವ್ರ ಧ್ಯಾನ ಕೇಂದ್ರಕ್ಕೆ ಮಾಸ್ಟರ್ ಕೇತಪ್ಪ ಸರ್ ಬಂದರು. ಕೇತಪ್ಪ ಸರ್ ಬಂದರು. ಅವ್ರು ಬರ್ತಾರಂದ ತಕ್ಷಣ ಭಾಳಷ್ಟು ಜನ ಬಂದರು. ಅವತ್ತು ನಮ್ಮ ಧ್ಯಾನ ಕೇಂದ್ರಕ್ಕೆ ಬಂದು ಕೇತಪ್ಪ ಸರನ್ನು ಕೆಲವೊಂದು ಕ್ವಶನ್ ಕೇಳ್ರಿ ಅಂತ ಹೇಳಿದರು. ಕ್ವಶನ್ ಕೇಳಿದರು. ನಾನು ಅದೇ ರೀತಿ ಹೋಗಿದ್ದೆ, ನನಗೆ ಗೊತ್ತಿಲ್ಲ ಯಾವ ರೀತಿ ಕ್ವಶನ್ ಕೇಳ್ಬೇಕಂತಾನೆ ಗೊತ್ತಿದ್ದಿದ್ದಿಲ್ಲ ನನಗೆ. ನಾನೇನು ಕೇಳಿದೆ, ಇಲ್ರಿ ನನಗೊಂದು ತಲೆಯಾಗ, ಯಾಕಂದ್ರೆ ನನಗೆ 52ನೇ ವರ್ಷ, ಈಗ 50 ವರ್ಷದ ನಂತರ ನನಗೂ ಸಿಕ್ಕೈತಿದ್ದೆ ಧ್ಯಾನ. ಇದು ಮೊದಲೇ ಸಿಗ್ಬೇಕಾಗಿತ್ತು ಅಂತ ನಾನು ಅನ್ಕೊಂಡೆ, ಆದರೂ ಬೇಜಾರು ಪಟ್ಕೊಲಿಲ್ಲ. ಇದನ್ನ ನಾ ಮುಂದುವರಿಸ್ಬೇಕಂತ ಹೇಳಿ ಮುಂದುವರ್ಸಕತ್ತೆ. ಕೇತಪ್ಪ ಸರ್ಗೆ ಒಂದು ಕ್ವಶನ್ ಕೇಳಿದೆ, ಏನ್ಪಾ ಇದು ಸಹಸ್ರಾರು ಚಕ್ರ ತಲೆಯಿಂದ ಅದು ಓಪನ್ ಆಗ್ತತಿ, ಆಜ್ಞಾ ಚಕ್ರ ಹಣೆಯಿಂದ ಓಪನ್ ಆಕತಿ ಅಂತ ಕೇಳಿದ್ದೆ. ಆದ್ರೆ ನಾನು ತಲೆಗೆ ಕಲರ್ ಹಚ್ಚಿದ್ರ ಹೆಂಗ್ರಿ ಸರ್ ಅಂತ ಕೇಳಿದೆ. ತಲೆಗೆ ಕಲರ್ ಹಚ್ಚಿದ್ರೆ ಇವು ತೆರಿತವ ಇಲ್ಲ ಅಂತ ನನಗೆ ಡೌಟ್. ಫಸ್ಟ್ ಹೋಗಿದ್ದೆಲ್ಲ, ನನಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿದ್ದಿದ್ದಿಲ್ಲ. ಅವರು ಎಲ್ಲರೂ ಏನು ಮಾಡಿದ್ರು, ನಗಾಕತ್ರು. ಅಲ್ಲಿದ್ದಂಥ ಜನರು ಧ್ಯಾನಕ್ಕೆ ಬಂದರು, ನಗಾಕತ್ರು. ಕೇತಪ್ಪ ಸರ್ ಸಿಟ್ಟು ಮಾಡಿದ್ರು. ಯಾವುದೇ ಪ್ರಶ್ನೆ ಇರಲಿ ಅದನ್ನ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಉತ್ತರ ಕೊಡೋಕೆ ನಾವು ಪ್ರಯತ್ನ ಮಾಡಬೇಕು. ಅದು ಯಾವ ರೀತಿ ಏನಾರ ಕ್ವಶನ್ ಇರಲಿ ಅದಕ್ಕೆ ಉತ್ತರವನ್ನು ನಾನು ಕೊಡ್ತೇನೆ, ನೀವೆಲ್ಲರೂ ಕೇಳ್ರಿ, ನಗಬಾರ್ದು. ಯಾರು ಎಂಥ ಕ್ವಶನ್ ಕೇಳಿ, ಸಿಲ್ಲಿ ಇರಲಿ ಅದು ಕ್ವಶನ್, ಅಂಥ ಕ್ವಶನ್ ಕೇಳಿದ್ರು ಸಹಿತ ನೀವು ಅದನ್ನು ಉತ್ತರ ಕೊಡ್ತೇನೆ, ನಾನು ಅದನ್ನು ಕೇಳ್ರಿ ಅಂದರು. ಹಂಗೆ ಅವ್ರು ಏನು ಉತ್ತರ ಕೊಟ್ರಂದ್ರೆ ನನಗೆ, ನೋಡ್ರಿ ನೀವು ಕಲರ್ ಹಚ್ಚೋದು ಯಾರಿಗೋಸ್ಕರ ಅಂದರು. ನಾನಂದೆ, ನನಗೆ ಏನು ಹೇಳಕ್ಕೆ ಗೊತ್ತಾಗಲಿಲ್ಲ. ನಮ್ಮ ತಲೆಯಾಗ ಏನಿರ್ತಿತ್ತು, ನಾನು ಚಲೋ ಕಾಣಬೇಕು, ಬೇರೆದವ್ರಿಗೆ ಚಲೋ ಕಾಣ್ಬೇಕು ನಾನು ಅನ್ನೋದು ಮೊದಲು ಭಾವನೆ. ನಮಗೆ ಧ್ಯಾನಕ್ಕೆ ಬಂದಮೇಲೆ ಅದು ಚೇಂಜ್ ಆಯ್ತು ನನಗೆ. ಅವ್ರು ಏನು ಹೇಳಿದರು, ನೀವು ನಿಮ್ಮ ಸಂಬಂಧ ಕಲರ್ ಹಚ್ಕೊತೀರಾ ಇನ್ನು ಬೇರೆದರ ಸಂಬಂಧ ಕಲರ್ ಹಚ್ಕೊತೀರಿ ಅಂತ ಕೇಳಿದ್ರು. ನಾನು ಹೇಳಿದೆ, ನನಗೆ ಉತ್ತರ ಹೇಳಕ್ಕೆ ಗೊತ್ತಾಗಲಿಲ್ಲ. ಇಲ್ರಿ, ನಾ ಚಲೋ ಕಾಣ್ಬೇಕಂತ ನಾ ಹಚ್ಕೊತೀನಿ ಅಂತ ಅಂದೆ. ನಿಮಗೋಸ್ಕರನೇ ಬೇರೆದವ್ರಿಗೋಸ್ಕರ ನನಗೆ ಹೇಳಕ್ಕೆ ನನಗೆ ಗೊಂದಲ ಆಯ್ತು. ಆವಾಗ ಅವ್ರು ಹೇಳಿದರು, ನಮಗಾಗಿ ನಾವು ಬೇಕಾದ್ ಮಾಡ್ಕೋಬೋದು, ಬೇರೆದವ್ರಿಗೆ ಚಲೋ ಕಾಣ್ಬೇಕಂತೇಳಿ ನಾವು ರೆಡಿ ಆಗಂಗಿಲ್ಲ, ನಾವು ಕಲರ್ ಹಚ್ಚಂಗಿಲ್ಲ. ನಾವು ನಮಗೋಸ್ಕರ ಕಲರ್ ಹಚ್ಕೋರಿ, ನಿಮಗೋಸ್ಕರ ಕಲರ್ ಹಚ್ಕೊಂಡ್ರಿ ಓಕೆ, ಬೇರೆದವ್ರಿಗೆ ನಾ ಚಲೋ ಕಾಣ್ಬೇಕಂತ ಕಲರ್ ಹಚ್ಕೊಂಡ್ರೆ ಅದು ನಾ ಹೇಳಕ್ಕಾಗಂಗಿಲ್ಲ. ಅದಕ್ಕೆ ನೀವು ಇದ್ರೊಳಗೆ ನೀವ ತಿಳ್ಕೊಂಡು ಕಲರ್ ಹಚ್ಕೊಳೋದು ಬಿಡೋದು ನೀವ ನಿರ್ಧಾರ ಮಾಡ್ರಿ ಅಂತ ಹೇಳಿದ್ರು. ಅವಾಗ ನಾನು ಅನ್ಕೊಂಡೆ, ಇಲ್ಲ, ನಾನು ನನಗೋಸ್ಕರ ಬದುಕಬೇಕು, ನನಗೋಸ್ಕರ ಇರಬೇಕು ಅನ್ನೋದು ನನಗೆ ಅವತ್ತ ಗೊತ್ತಾಯ್ತು. ಅದು ಆದ ನಂತರ ಕೇತಪ್ಪ ಸರ್ ಇದೆಲ್ಲ ಭಾಳಷ್ಟು ಮಂದಿ ಕ್ವಶನ್ ಕೇಳಿದ್ರು, ಅದಕ್ಕೆಲ್ಲ ಉತ್ತರ ಹೇಳಿದರು. ತದನಂತರ ಅವರು ಇಂಜಿನಿಯರ್ ಕಾಲೇಜಿಗೆ ಹೋದರು. ಇಂಜಿನಿಯರ್ ಕಾಲೇಜಿನಲ್ಲಿ ಮಕ್ಕಳು ಅಷ್ಟು ನೀಟಾಗಿ ಕುಂತಿದ್ರಂತ, ಅಷ್ಟು ನೀಟಾಗಿ ಕುತ್ಕೊಂಡು ಧ್ಯಾನವನ್ನು ಮಾಡಿಸ್ದಾಗೂ ಸಹಿತ ಒಳ್ಳೆಯ ರೀತಿಯಿಂದ ಧ್ಯಾನ ಮಾಡಿದರು ಅನ್ನುವಂಥ ವಿಚಾರನೂ ಗೊತ್ತಾಯ್ತು. ತದನಂತರ ಏನಾಯ್ತಂದ್ರೆ, ಓದೋನವ್ರ ಮನೆಗೆ ನಾನು 1 ಮಂಡಲ ಧ್ಯಾನ ಮುಗೀತು, ಆದರೂ ಬಿಡಲಿಲ್ಲ ನಾನು. ಇಲ್ಲ, ನಾನು ಹೋಗಬೇಕು, ನನಗೆ ಸಾಧನೆ ಮಾಡಬೇಕು. ಅವರು ಕೇತಪ್ಪ ಸರ್ ಇನ್ನೊಂದು ಹೇಳಿದರು, ನಾವು ಏನಾರ ಮಾಡ್ಬೇಕಂದ್ರೆ ಹಠ ಇರಬೇಕು, ನಾವು ಹಠ ಇದ್ದಾಗ ಮಾತ್ರ ನಾವು ಸಾಧನೆ ಮಾಡ್ಬೋದು ಅನ್ನುವಂಥ ವಿಚಾರ ಹೇಳಿದರು. ಹಾಗಾಗಿ ನಾನು ಇದನ್ನು ಸಾಧಿಸೇ ತೀರ್ತೇನೆ, ಧ್ಯಾನ ಮಾಡೇ ಮಾಡ್ತೇನೆ, ಇದರಿಂದ ಎಲ್ಲ ರೋಗಗಳನ್ನು ನಾವು ಹೋಗಿಸ್ಕೊತೇನೆ ಅಂತೇಳಿ ಮನದಲ್ಲಿ ಸಂಕಲ್ಪ ಮಾಡಿಕೊಂಡೆ. ಇದು ಪತ್ರಿಜಿ ಗುರುಗಳನ್ನು ಸದಾ ನೆನೆಸ್ತಾ ಇದ್ದೆ, ನನಗೇನಾದರೂ ಮಾರ್ಗದರ್ಶನ ಮಾಡ್ರಿ, ನನಗೆ ತಿಳಿಯಂಗಿಲ್ಲ, ಏನಾದರೂ ತಪ್ಪಾದರೆ ಅದಕ್ಕೆ ಸರಿ ಮಾಡ್ರಿ ನೀವು ಅಂತೇಳಿ ಮಾರ್ಗದರ್ಶನ ಮಾಡ್ರಿ ಅಂತಲೇ ನಾನು ಧ್ಯಾನಕ್ಕೆ ಕೂತ್ಕೊತಿದ್ದೆ. ಹಾಗಾಗಿ ಧ್ಯಾನ ನನಗೆ 2 ತಾಸು 1.5 ತಾಸು ಒಟ್ಟು ಮಲ್ಕೊಳೋದಕ್ಕಿಂತ ಮುಂಚೆ ಧ್ಯಾನ ಮಾಡೋದು, ಸಾಯಂಕಾಲ ಓದೋನವ್ರ ಮನ್ಯಾಗ 5:30ಯಿಂದ 6:30 ಮಟ್ಟ ಧ್ಯಾನ ಮಾಡೋದು. ಹಿಂಗೆ ಧ್ಯಾನ ಮಂಡಲ ಹಂಗೆ ಸ್ಟಾರ್ಟ್ ಆಯ್ತು, ಪ್ರಾರಂಭ ನನಗೆ ಮುಂದುವರಿತು. ನಾನು ಓದೋನವ್ರ ಸರ್ ಸುಭಾಸಣ್ಣರು ಏನಂದ್ರು,
ಇಲ್ವಾ ತಂಗಿ 5 ಗಂಟೆಯಿಂದ 6 ಗಂಟೆ ಮಟ್ಟ ಧ್ಯಾನ ಮಾಡ್ಬೇಕಂತ ನಾವು ನಿರ್ಧಾರ ಮಾಡೇವಿ ಎಲ್ಲಾರು. ನಿನಗೆ ತೊಂದರೆ ಆಗ್ಬೋದ ಏನು? ಶಾಲೆಗೆ ಹೋಗ್ತೀನಿ ನೀನು, ನಾನು ಪ್ರಾಥಮಿಕ ಶಾಲಾ ಶಿಕ್ಷಕಿ ಆಗಿರೋದ್ರಿಂದ ಶಾಲೆಗೆ ಹೋಗ್ತೀನಿ, ನೀನು ತೊಂದರೆ ಆಗ್ಬೋದು, ಮತ್ತೆ ಹೆಂಗೆ ಮಾಡ್ತೀವ? ಇಲ್ರಿ ನಾ ಹೆಂಗಾರ ಮಾಡೋದಕ್ಕೆ ಅಡ್ಜಸ್ಟ್ ಆಗಿ ಆದರೂ ನಾನು ಶಾಲೆಯಿಂದ ಡೈರೆಕ್ಟ್ ಇಲ್ಲೇ ಬರ್ತೇನೆ ನಿಮ್ಮ ಮನೆಗೆ ಅಂತ ಹೇಳಿದೆ. ಅವಾಗ ಸುಭಾಸಣ್ಣರು ಆಯ್ತು ತಗೋವಾ, ನಿನಗೆ ಹೆಂಗೆ ಅಕ್ಕತಿ ಹಂಗೆ ಮಾಡು, ಆದಾಗ ಬಾ, ಆಗ್ಲಿಲ್ದಾಗ ಮನ್ಯಾಗ ಮಾಡು ಅಂತ ಹೇಳಿದರು. ನಾನು ಹ್ಞೂನ್ರಿ ಅಂಥೇಳಿ ಅಂದ್ಕೊಂಡು ನಾ ಅವಾಗ ಏನು ಅನ್ಲಿಲ್ಲ, ಯಾರಿಗೂ ಏನೂ ಅನ್ಲಿಲ್ಲ. ಪತ್ರಿಜಿಯವ್ರಿಗೂ ಗುರುಗಳಿಗೆ ಅಂದ್ಕೊಂಡೆ ಏನಂತ, ನನಗೆ ಧ್ಯಾನ ಮಾಡ್ಬೇಕಂತ ಭಾಳ ಆಸಕ್ತಿ, ನಾನು ಅದನ್ನು ಪಡೆದ ತೀರ್ತೇನೆ ಅಂತ ಅನ್ನುವಂಥ ಆಸಕ್ತಿ ಐತಿ ಗುರುಗಳೇ, ನನಗೆ ಹೆಂಗಾರ ಮಾಡಿದ್ದು ತೊಂದರೆ ಆಗಾಕತ್ತೈತಿ, ಇದು ಹೆಂಗೆ ಮಾಡ್ಲಿಪ್ಪ ಅಂತಂದು ನೀವು ಹೆಂಗಾರ ದಾರಿ ತೋರಿಸ್ರಿ ಅಷ್ಟ ಅಂದಿದ್ದೆ ನಾನು. ಸುಭಾಸಣ್ಣರು ಒಂದು 10 ದಿನ ಆಗಿಂದ ನನಗೇನು ಹೇಳಿದ್ರು ಅಂದ್ರೆ, ಇಲ್ಲ ತಂಗಿ, ನೀ ಅನ್ಕೊಂಡಂಗೆ 5:30 6:00 ಧ್ಯಾನ ಚಲುವಾಕತಿ ಅಂದ್ರು. ನನಗೆ ಖುಷಿ ಅನ್ನಿಸ್ತು. ಹಂಗಂದ್ರೆ ನಾ ಒಳ್ಳೆಯ ಸಂಕಲ್ಪ ಇಟ್ಕೊಂಡ್ರೆ ನಂದು ಸಾಧನೆ ಆಗ್ತೈತಲ್ಲ, ಅದಕ್ಕೆ ಒಳ್ಳೆಯ ಸಂಕಲ್ಪ ಇಟ್ಕೊಂತ ಹೋಗ್ಬೇಕು ಅನ್ನೋದು ತಿಳಿತು. ಅದನ್ನು ನಾನು ಅವ್ರಿಗೆ ಯಾರಿಗೂ ಹೇಳಿಲ್ಲ ಇಲ್ಲಿವರೆಗೂ. ಈಗ 5:30 6:00 ಮಟನ ಧ್ಯಾನ ಮಾಡ್ಕೊತ ಹೊಂಟೇವಿ. ಇದು ನನಗೆ ನಿನ್ನಂಗ ಆತ್ವಾ ಅಂದ್ರು ಅವರು. ಅಂದ್ರೆ ಪತ್ರಿಜಿ ಗುರುಗಳು ಅವ್ರು ಬಾಯಿ ಒಳಗೆ ನುಡಿಸಿದ್ರು ಅಂತ ನನಗೆ ಅನ್ಕೊಂಡೆ. ಆದ್ರೆ ಇದನ್ನ ಯಾವುದು ಅವ್ರ ಇದ್ರಿಗೆ ಇನ್ನೂವರೆಗೂ ನಾನು ಹೇಳಿಲ್ಲ. ಹಿಂಗೆ ಧ್ಯಾನದ ಅನುಭವಗಳು ಆಗ್ಕೊಂತ ಹೋದ್ವು. ಈಗ ಮೊನ್ನೆ ಡಿಸೆಂಬರ್ 2ಕ್ಕೆ ಬ್ರಹ್ಮಶ್ರೀ ಪಿತಾಮಹ ಪ್ರೇಮ್ನಾಥ್ ಸರ್, ಬ್ರಹ್ಮಶ್ರೀ ಪಿತಾಮಹ ಪ್ರೇಮ್ನಾಥ್ ಸರ್ಗೆ ನನಗೆ ಯಾವಾಗಲೂ ರಾಮನಾಥ್ ಸರ್ ಅಂತಾನೆ ಬರ್ತಿತ್ತು. ರಾಮ ಅನ್ನೋನು ಕಲಿಯುಗ ಅಲ್ಲ, ತ್ರೇತಾಯುಗದಲ್ಲಿ ರಾಮನಿದ್ದ, ಹೌದಾ? ಹಾಗಾಗಿ ಅವರು ರಾಮನಾಥ್ ಸರ್ ಅಂತ ಬರ್ತಿತ್ತು. ಈಗ ಅದಕ್ಕೆ ತಡ್ವರ್ಸಿದೆ ನಾನು, ರಾಮನಾಥ್ ಸರ್ ಪ್ರೇಮ್ನಾಥ್ ಸರ್ ಅಂತ. ಪ್ರೇಮ್ನಾಥ್ ಸರ್ ಬಂದಿದ್ರು ಡಿಸೆಂಬರ್ 2ಕ್ಕೆ. ಅದಕ್ಕಿಂತ ಮುಂಚೆ ನಮ್ಮ ನೆಗಣ್ಣಿ ಮಗಳದ್ದು ಮದುವೆ ಇತ್ತು, ನಮ್ಮ ಮನೆಯವರ ಅಣ್ಣನ ಮಗಳದ್ದು ಮದುವೆ ಇತ್ತು. ನವೆಂಬರ್ 30ಕ್ಕಿತ್ತು. ಅದು ಮದುವೆಗೆ ಹೋಗಿದ್ವಿ. ಹೋದಾಗ ಇವ್ರದ್ದು ನಾನು ಮೊಬೈಲ್ನಾಗ ಲಕ್ಷ್ಮೇಶ್ವರ ಧ್ಯಾನ ಕೇಂದ್ರದ ಒಳಗೆ ನನ್ನ ಹೆಸರನ್ನು ಅಳವಡಿಸ್ಕೊಂಡಿದ್ರಲ್ಲ, ಆ ಒಂದು ಗ್ರೂಪ್ನಲ್ಲಿ ಏನು ಮೆಸೇಜ್ ನೋಡೋದಾಗಿದ್ದಿಲ್ಲ ಮದುವೆಗೆ ಹೋಗಿದ್ರಿಂದ. ಹಾಗಾಗಿ ಅವ್ರು ಏನು ಮಾಡಿದ್ರು, ಮೆಸೇಜ್ ಹಾಕಿದ್ರು ಪ್ರೇಮ್ನಾಥ್ ಸರ್ ಬರ್ತಾರ ಅಂಥೇಳಿ. ನಾನು ಪ್ರೇಮ್ನಾಥ್ ಸರ್ ಬರೋದಕ್ಕಿಂತ ಮುಂಚೆ ನಾ ಏನು ಅನ್ಕೊಂಡಿದ್ದೆ ಅಂದ್ರೆ, ನನ್ನ ಮನಸ್ಸಿನಾಗ ಬಂದಿತ್ತು, ನಾ ಅವ್ರ ವಿಡಿಯೋಗಳನ್ನು ನೋಡ್ತಾ ಇದ್ದೆ, ಅಯ್ಯಪ್ಪ ಪಿಂಡಿಯವ್ರ ಮಾಸ್ಟರ್ ವಿಡಿಯೋಗಳನ್ನು ನೋಡ್ತಾ ಇದ್ದೆ, ಪ್ರೇಮ್ನಾಥ್ ಸರ್ದು ನೋಡ್ತಾ ಇದ್ದೆ, ಮನೋರಮಾ ಮೇಡಮ್ ಅವ್ರದ್ದು ನೋಡ್ತಾ ಇದ್ದೆ. ಹಂಗೆ ಪ್ರೇಮ್ನಾಥ್ ಸರ್ ಆದೋನಿಯವರು ಅಂತ ಗೊತ್ತಿತ್ತು. ಆಂಧ್ರ ಭಾಷೆ ಅವ್ರದ್ದು, ಮಾತೃಭಾಷಾ ಆಂಧ್ರ. ಇವರು ಎಷ್ಟು ಸರಳವಾಗಿ ಕನ್ನಡ ಮಾತಾಡ್ತಾರಲ್ಲ ಅಂಥೇಳಿ ನನಗೆ ಅನಿಸಿ ಅವರ ಒಂದು ವಿಡಿಯೋಗಳನ್ನು ನೋಡ್ತಾ ಇದ್ದಾಗ ಅವ್ರು ಬರೋದಕ್ಕಿಂತ ಮುಂಚೆ ಇದೆಲ್ಲ ನಾನು ಅನ್ಕೊಂಡಿದ್ದೆ, ಇಲ್ಲಿ ಲಕ್ಷ್ಮೇಶ್ವರದಾಗ ಬ್ರಹ್ಮಶ್ರೀ ಪಿತಾಮಹ ಇವರು ಈ ಲಕ್ಷ್ಮೇಶ್ವರಕ್ಕೆ, ನಮ್ಮ ಲಕ್ಷ್ಮೇಶ್ವರ ಯಾವಾಗ ಪಾಳೆ ಬರಬೇಕು, ನಮ್ಮ ಒಂದು ಲಕ್ಷ್ಮೇಶ್ವರಕ್ಕೆ ಯಾವಾಗ ಬರ್ಬೇಕು ಇವರು ಧ್ಯಾನಿಗಳು, ಬ್ರಹ್ಮಶ್ರೀ ಪಿತಾಮಹ ಇವರು, ಅವ್ರಿಗೆ ನಮ್ಮ ಲಕ್ಷ್ಮೇಶ್ವರ ಅಂದ್ರೆ ಯಾವಾಗ ಬರ್ಬೇಕೇನೆ, ಯಾವಾಗ ಪಾಳೆ ಬರ್ತೈತೆ ಅಂತ ಅನ್ಕೊಂಡಿದ್ದೆ ನಾನು ವಿಡಿಯೋ ನೋಡೋ ಮುಂದೆ. ಅದು ನನಗೆ ನೆರವೇರಿಸ್ತು, ಯಾಕಂದ್ರೆ ನೆರವೇರಿ ಕೊಟ್ಟಂಗೆ ಆತದ. ಬ್ರಹ್ಮಶ್ರೀ ಪಿತಾಮಹ ಪ್ರೇಮ್ನಾಥ್ ಸರ ಡಿಸೆಂಬರ್ 2ಕ್ಕೆ ಬರ್ತಾರಂತ ನನಗೆ ಸುದ್ದಿ ಗೊತ್ತಾದ ತಕ್ಷಣ ಮದುವೆಗೆ ಹೋಗಿದ್ದನ್ನ ನಾ ಏನು ಮಾಡಿದೆ, ಓಡಾಡ್ಕೊತ ಬಂದೆ. ನನಗಿವತ್ತು ನಾ 1ನೇ ತಾರೀಕು ಬಂದೆ. ಎಲ್ಲರೂ ಮನೆಯನ್ನ 2ನೇ ತಾರೀಕು ಹೋಗು ಅಂದ್ರೂ ಸಹಿತ ಇಲ್ಲ, ನಂದು ಕೆಲಸ ಐತಿ ಒಂದು ಸ್ವಲ್ಪ, ನಾ ಹೋಗ್ಬೇಕು ಅಂತ ಹೇಳಿ ನಾ ಏನು ಮಾಡಿದೆ, ನಮ್ಮ ಮನೆಯೊಳಗೆ ಗಂಡನ ಮನೆಯೊಳಗೆ ಎಲ್ಲರಿಗೂ ಹೇಳಿ 1ನೇ ತಾರೀಕು ಓಡಾಡ್ಕೊತ ಮನೆ ಸಮೀಪ ಬಂದೆ. ಅಂದ್ರೆ ಬಸ್ ಹಿಡಿದು ಬಂದ ತಕ್ಷಣ ಅಲ್ಲಿ ನಡ್ಕೋಂತ ಮನೆಗೆ ಬರೋ ಮುಂದೆ ಮನೆ ಇನ್ನೂ ಸಮೀಪ ಇತ್ತು. ಅವಾಗ ಸುಭಾಸಣ್ಣರ ಹೆಂಡ್ತಿ ಫೋನ್ ಹಚ್ಚಿದ್ಲು, ಓದನವ್ರ ಸುಭಾಸರ್ ಹೆಂಡ್ತಿ ಫೋನ್ ಹಚ್ಚಿದ್ಲು. ಇಲ್ರಿ ಟೀಚರ ನೀವು ಬಂದಿರೇನ್ರಿ ಅಂತ ಕೇಳಿದ್ರು. ಇಲ್ರಿ ಮನೆ ಸಮೀಪ ಅದೇನು ನೋಡ್ರಿ, ಬರಾಕತ್ತೇನಿ, ಈಗ ಧ್ಯಾನಕ್ಕೆ ಬರ್ತೇನ್ರಿ ರೆಡಿ ಆದಕ್ಕೆ ಅಂಥೇಳಿ 4:00 ಆಗಿತ್ತು. ರೆಡಿಯಾಗಿ ಧ್ಯಾನಕ್ಕೆ ಹೋಗಿಂದ ಅಲ್ಲೆಲ್ಲ ಹಿಂಗ್ರಿ ಪ್ರೇಮ್ನಾಥ್ ಸರ್ ಬರ್ತಾರ, ಹ್ಞೂನ್ರಿ ಸುಭಾಸಣ್ಣರ, ನಾ ಅದನ್ನ ನೋಡೇನ ನಾ ಲಘುನ ಬಂದೇನಿ ಲಕ್ಷ್ಮೇಶ್ವರಕ್ಕೆ ಅಂತ ಹೇಳಿ. ಮರುದಿನ ಏನಾಯ್ತು, ಪ್ರೇಮ್ನಾಥ್ ಸರ್ ನೋಡಾಕಂತನ ಅದು ಅಷ್ಟು ಖುಷಿಯಿಂದ ನಾನು ಅವ್ರು ನೋಡಬೇಕು, ಅವ್ರನ್ನ ನಾನು ಭೇಟಿ ಆಗ್ಬೇಕು ಅನ್ನೋದ ಒಂದು ಖುಷಿ ನನಗೆ. ಅವರಿಂದ ಏನಾದರೂ ನನಗೆ ತಿಳಿತೈತಿ ಅನ್ನುವಂಥ ವಿಷಯ ನನಗೆ ಅನಿಸಿ ನಾನು ಬಾಳೆಕಾಯಿಯರ ಜೀನೊಳಗೆ ಅದನ್ನು
ಧ್ಯಾನವನ್ನು ಇಟ್ಕೊಂಡಿದ್ರು. ಅವರು ಬಂದರು, ಪ್ರೇಮನಾಥ್ ಸರ್ ಬಂದರು, ನಾವು ಹೋದ್ವಿ. ಬಹಳಷ್ಟು ಜನ ನಾವು ಅಲ್ಲೇ ನೆರೆದಿದ್ವಿ. ಪ್ರೇಮನಾಥ್ ಸರ್ ನೋಡಿದ್ರೆ ನಾ ಯಾರು ನೋಡೋಕ್ಕಾಗೋದು, ಪ್ರೇಮನಾಥ್ ಸರ್ ನೋಡಿದ್ರೆ ಅಷ್ಟು ಖುಷಿ. ಯಾಕಂದ್ರೆ ಅವ್ರು ಯಾವಾಗ ಬರ್ತಾರ ಅಂತ ಅನ್ಕೊಂಡಾಕಿ ನನಗೆ ದರ್ಶನ ಕೊಟ್ಬಿಟ್ರಲ್ಲ, ಇವರು ಏನೋ ಸಿಗ್ಲಾರದು ಸಿಕ್ಬಿಡ್ತಲ್ಲ ಅನ್ನುವಂಥ ಒಂದು ಖುಷಿ ನನಗೆ ಅವತ್ತಾಯಿತು. ಅವ್ರನ್ನ ಭೇಟಿ ಆದ್ವಿ, ಅವ್ರಿಗೆ ನಮಸ್ಕಾರ ಮಾಡಿದೆ. ಆಮೇಲೆ ಕೆಲವೊಂದು ಅನುಭವಗಳನ್ನು ಹಂಚಿಕೊಂಡೆ ನಾನು. ಇದು ಅನುಭವದಲ್ಲಿ ಏನೈತಂದ್ರೆ ಅಮೃತತ್ವವಿದೆ ಅಂತ ಅನ್ಬೋದು. ಯಾಕಂದ್ರೆ ಅಮೃತತ್ವ ಅಂದ್ರೆ ಅಮೃತ ಅಂದ್ರೆ ಎಲ್ಲರಿಗೂ ಸಿಗೋದಿಲ್ಲ, ಅದು ಸಿಗರಿಗೆ ಸಿಗ್ತೈತಿ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಧ್ಯಾನ ಮಾಡೋದು ನಾನು ಇಷ್ಟು ವರ್ಷದ ನಂತರ ಧ್ಯಾನ ಸಿಕ್ಕೈತಲ್ಲ, ನನಗೆ ಈಗರ ಸಿಕ್ತಲ್ಲ ಅನ್ನುವಂಥ ತೃಪ್ತಿ ಐತಿ. ಯಾರು ಅಮೃತವನ್ನು ಸವದಿರ್ತಾರ ಅವ್ರಿಗೆ ಅಷ್ಟೇ ಅದ್ರ ರುಚಿ ಗೊತ್ತಿರ್ತೈತಿ. ಹಾಗಾಗಿ ಆ ಅಮೃತವನ್ನು ಸಿಕ್ಕೈತಿ, ಇದನ್ನು ನಾನು ಬಿಡೋದಿಲ್ಲ. ಇದು ನಮ್ಮ ಮನೆ ಒಳಗೂ ಸಹಿತ ನಾನು ಎಲ್ಲರಿಗೂ, ನಮ್ಮ ಮನೆ ಒಳಗೆ ನಮ್ಮ ಮನೆಯರು, ನಮ್ಮ ಮಕ್ಕಳು 2 ಮಕ್ಳು ಅದಾವು. IIT ಇಂಜಿನಿಯರ್ ಅದಾನ ಸಣ್ಣವ, ಅವನು ಮನೆ ಒಳಗನ ಸ್ಟಡಿ ಮಾಡಾಕತ್ತಾನ. ಇನ್ನೊಬ್ಬ MBBS ಮುಗ್ಸಾನ, MDಗೆ ಪ್ರಿಪೇರ್ ಆಗಿ ಅವನು ಕೌನ್ಸಿಲಿಂಗಿಗೆ ಹೊಂಟಾನ. ಹಾಗಾಗಿ ಆ ಒಂದು ಮಕ್ಕಳಿಗೂ ಸಹಿತ ಈ ಧ್ಯಾನದ ಒಂದು ರುಚಿಯನ್ನು ಹಚ್ಚಬೇಕು, ಧ್ಯಾನದ ಅನುಭವಗಳನ್ನು ಹೇಳಬೇಕು ಅಂಥೇಳಿ ನನಗೆ ಅನ್ನಿಸ್ತೈತಿ. ಆದ್ರೆ ಒಂದು ದಿನ ನಾ ಏನು ಮಾಡಿದೆ, ಧ್ಯಾನಕ್ಕೆ ಹೋಗೋ ಮುಂದೆ ನನ್ನಲ್ಲಿ ಬದಲಾವಣೆಗಳಾಗಿದ್ದನ್ನು ನಮ್ಮ ಮನೆಯವರು ಮತ್ತು ನನ್ನ ಮಗ, ಸಣ್ಣ ಮಗ ನೋಡ್ತಾ ಇದ್ದ. ನಾನು ಯಾಕಂದ್ರೆ ಶಾಲೆಯಿಂದ ಬಂದ ತಕ್ಷಣ ಮಲ್ಕೊತಿದ್ದೆ, ನಾನು ಬರೇ ಮಲ್ಕೊಳೋದು. ಶಾಲೆಗೆ ಹೋದ್ರೆ ಬರೇ ನಿದ್ದೆ ಬರ್ತಿತ್ತು ನನಗೆ. ಅದೆಲ್ಲ ಬಂದ ತಕ್ಷಣ ನಾನು ಮಲ್ಕೊತಿದ್ದಿಲ್ಲ, ಎಲ್ಲ ಕೆಲಸಗಳನ್ನು ಮಾಡ್ಕೊತ ಬಂದೆ, ಇದನ್ನೆಲ್ಲ ಆಕ್ಟಿವ್ ಇದ್ದೆ. ಇದನ್ನೆಲ್ಲ ನೋಡಿ ನನ್ನ ಮಗನ ಕೇಳಿದೆ ನಾನು, ಅಲ್ಪ ಧ್ಯಾನಕ್ಕೆ ಹೊಂಟೇನಿ, ನನ್ನಲ್ಲಿ ಏನಾರ ಬದಲಾವಣೆ ಆಗೈತಿನೋ ಅಂತ ಕೇಳಿದೆ. ನನ್ನ ಮಗ ಹೇಳಿದ, ಇಲ್ಲ ಮಮ್ಮಿ, ನೀನು ಧ್ಯಾನಕ್ಕೆ ಹೊಂಟ ಮೇಲೆ ಭಾಳ ಆಕ್ಟಿವ್ ಆಗಿ, ಧ್ಯಾನ ಅಂದ್ರೆ ಊಟದಕ್ಕಿಂತ ನಿನಗೆ ಧ್ಯಾನನ ಹೆಚ್ಚಾಗೈತಿ, ಅದಕ್ಕೆ ಧ್ಯಾನ ಮಾಡ್ಕೊತ ಹೋಗು, ನಿನ್ನ ಆರೋಗ್ಯ ಸುಧಾರಿಸ್ತೈತಿ, ನಿನ್ನ ಆರೋಗ್ಯದಲ್ಲಿ ಭಾಳ ಏರುಪೇರು ಇತ್ತು, ಈಗ ಸುಧಾರಣೆ ನಾವು ನೋಡೇವಿ ಅಂಥೇಳಿ ನಮ್ಮ ಮನೆಯವರು ಅಂದರು. ನನ್ನ ಮಗನೂ ಹೇಳಿದೆ. ಅವಾಗ ನನಗೆ ಇನ್ನೂ ಕಾನ್ಫಿಡೆನ್ಸ್ ಬಂತು, ಈ ಧ್ಯಾನವನ್ನು ಬಿಡಬಾರ್ದು, ನಾವು ಉಸಿರುವರೆಗೂ ಸಹಿತ ಈ ಧ್ಯಾನವನ್ನು ಮಾಡಬೇಕು ಅನ್ನುವುದನ್ನು ನನ್ನ ಮನಸ್ಸಿನಲ್ಲಿ ಮೂಡ್ತು. ಅದೇ ರೀತಿ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕಿ ಆಗಿರೋದ್ರಿಂದ ನಮ್ಮ ಶಾಲೆಯಲ್ಲಿದ್ದಂಥ ಶಿಕ್ಷಕರಿಗೂ ಸಹಿತ ಧ್ಯಾನ ಹೆಂಗೆ ಮಾಡಬೇಕು, ಪಿರಮಿಡ್ ಹಾಕ್ಕೊಂಡು ಧ್ಯಾನ ಮಾಡಿದರೆ ಯಾವ ರೀತಿ ಅನುಭವ ಆಗ್ತೈತಿ, ಹಂಗೆ ಧ್ಯಾನ ಮಾಡೋದ್ರಿಂದ ಯಾವ ರೀತಿ ಅನುಭವ ಆಗ್ತೈತಿ ಅನ್ನೋದು ವ್ಯತ್ಯಾಸವನ್ನು ಸಹಿತ ಹೇಳಿಕೊಟ್ಟೇನಿ. ಅದೇ ರೀತಿ ನಮ್ಮ ಶಾಲೆ ಶಿಕ್ಷಕಿಯರಿಗೂ ಸಹಿತ ಪಿರಾಮಿಡ್ಗಳನ್ನು ತಂದು ಕೊಟ್ಟೇನಿ. ಅವರೂ ಸಹಿತ ಮನೆಯಲ್ಲಿ ಪಿರಾಮಿಡ್ ಹಾಕಿಕೊಂಡು ಧ್ಯಾನವನ್ನು ಮಾಡಾಕತ್ತಾರ. 10 ನಿಮಿಷ ಆಗಾಕತ್ತೈತ್ರಿ ನಮಗೆ ಟೀಚರ್ ಅಂತ ಹೇಳ್ತಾರ. ಇಲ್ರಿ ನೀವು ಪ್ರಯತ್ನ ಮಾಡ್ರಿ, ಕುತ್ಕೋರಿ, ಆಗ್ತೈತಿ. ಹಿಂಗೆ PMC ಕನ್ನಡದಲ್ಲಿ ಚಾನಲ್ನಲ್ಲಿ ಅನೇಕ ಅನುಭವಗಳು ಬರ್ತವೆ, ಅದನ್ನು ನೋಡ್ಕೊತ ಹೋಗ್ರಿ, ಅದನ್ನು ಯಾವ ರೀತಿ ನೀವು ಮಾಡಬೇಕು ಅನ್ನೋದನ್ನು ಹೇಳ್ತಾರ. ಅದರಿಂದ ನಿಮ್ಗೆ ಇನ್ನೂ ಹೆಚ್ಚಿನ ಧ್ಯಾನವನ್ನು ಮಾಡೋಕ್ಕೆ ಸಹಾಯ ಆಕತಿ ಅನ್ನೋದನ್ನು ಅವ್ರಿಗೆ ತಿಳಿಸಿದೆ. ಅದೇ ರೀತಿ ನಾನು ನಮ್ಮ ಶಾಲೆಯ ಮಕ್ಕಳಿಗೆ ಏನು ಮಾಡ್ತಿದ್ದೆ, ನಮ್ಮ ಕ್ಲಾಸಿನ ಮಕ್ಕಳಿಗೆ ಅಥವಾ ಇತರೆ ಕ್ಲಾಸಿನ ಮಕ್ಕಳಿಗೆ ಇದಕ್ಕಿಂತ ಮುಂಚೆ, ಧ್ಯಾನ ಮಾಡೋದಕ್ಕಿಂತ ಮುಂಚೆ ನಾನು 7-8 ವರ್ಷದಿಂದನೂ ಸಹಿತ ಮುದ್ರೆಗಳನ್ನು ಮಾಡಿಸ್ತಿದ್ದೆ. ಆಮೇಲೆ ಮೆದುಳು ಚುರುಕಾಗುವಂಥ ಮಂತ್ರಗಳನ್ನು ಹೇಳಿಸ್ತಿದ್ದೆ, ಯೋಗದ ಮಂತ್ರಗಳನ್ನು ಹೇಳಿಸ್ತಿದ್ದೆ, ಯೋಗಾಸನಗಳನ್ನು ಮಾಡಿಸ್ತಿದ್ದೆ. ಇದೆಲ್ಲವನ್ನು ಮೀರಿ ಈಗ ಧ್ಯಾನವನ್ನು ಇದನ್ನೆಲ್ಲ ಬಿಟ್ಟೆ ನಾನು. ಇದನ್ನೆಲ್ಲ ಬಿಟ್ಟು ಕೇವಲ ಧ್ಯಾನ ಮಾಡಿಸೋದ್ರಿಂದ ಎಲ್ಲ ಸಿಗ್ತೈತಿ ಅನ್ನುವಂಥ ಒಂದು ಅರಿವು ನನಗೆ ಇರೋದ್ರಿಂದ ಮಕ್ಕಳಿಗೂ ಸಹಿತ ನಾನು 1ರಿಂದ 5ನೇ ಕ್ಲಾಸಿನ ಮಕ್ಕಳದವು ನನ್ನ ಸ್ಕೂಲ್ನಲ್ಲಿ. ಅಂದರೆ 10 ವರ್ಷದ ಮಕ್ಕಳು, 11 ವರ್ಷದ ಮಕ್ಕಳದವು ಕೊನೆಗೆ. ಹಾಗಾಗಿ ನಾನು ನಲಿಕಲಿ ಕ್ಲಾಸ್ ತೊಗೊಂಡೇನಿ. ನಲಿಕಲಿ ಮಕ್ಕಳಿಗೆ ಧ್ಯಾನವನ್ನು ಹೇಳ್ಕೊಡ್ತಾ ಇದ್ದೇನೆ. 10 ನಿಮಿಷ ಮಾತ್ರ ಧ್ಯಾನ ಮಾಡ್ಸಕತ್ತೇನೆ. ಆ ಮಕ್ಕಳು ಏನು ಮಾಡ್ತಾರ, ನಾನು ರಜಾ ಹಾಕಿದಾಗ ಟೀಚರ್ ಮರುದಿನ ಹೋದ ತಕ್ಷಣ, ಟೀಚರ್ ನಿನ್ನೆ ಯಾಕೆ ಬರಲಿಲ್ಲರಿ, ಧ್ಯಾನ ಮಾಡಿಸ್ತಿದ್ರಿ ನೀವು, ಈಗ ಮಾಡಿಸ್ರಿ ನಮ್ಗೆ ಧ್ಯಾನ ಅಂದ್ರೆ ಅದು ರುಚಿ ಹತ್ತಾಕತೈತಿ ಮಕ್ಕಳಿಗೂ. ಹಂಗೆ ಅವ್ರಿಗೂ ಸಹಿತ ನಾ ಹೋದ ತಕ್ಷಣ ಧ್ಯಾನ ಮಾಡಿಸ್ರಿ ಅಂತ ಹೇಳ್ತಾರ. ಅದು ಒಂದು ನನಗೆ ಖುಷಿ ಆಗೈತಿ. ನಾ ಒಂದು ಹೊಸದನ್ನು ಹೇಳ್ಕೊಡಾಕತ್ತೇನೆ ನಿಮ್ಮ ಮಕ್ಕಳಿಗೆ. ಇದರಿಂದ ನಮ್ಮ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗಲಿ, ನಾ ಟೀಚರ್ ಆಗೇನಿ, ಅವ್ರಿಗೆ ಉನ್ನತ ಇನ್ನೂ ಹೈಸ್ಕೂಲ್ ಹೋಗಲಿ, ಆಮೇಲೆ ಕಾಲೇಜ್ ಲೆವೆಲ್ ಹೋಗಲಿ ಅನ್ನುವಂಥ ಭಾವನೆ, ಅನೇಕ ಬಿಸ್ನೆಸ್ ಮಾಡಲಿ, ಅನೇಕ ಒಂದು ವಿದ್ಯೆಯನ್ನು ಪಡೀಲಿ ಮಕ್ಕಳು. ಇದನ್ನು ತಿಳ್ಕೊಂಡು ಆ ಒಂದು ಏರಿಯಾದಲ್ಲಿ ಓಣಿಯಲ್ಲಿದ್ದಂತಹ ತಂದೆ ತಾಯಿಗೂ, ಅವರವರ ತಂದೆ ತಾಯಿಗಳಿಗೂ ಈ ಧ್ಯಾನವನ್ನು ಹೇಳಿಕೊಡಲಿ, ಸುಧಾರಿಸಿದ್ದನ್ನು ಮಕ್ಕಳನ್ನು
ಪಾಲಕರು ಗುರುತಿಸ್ಲಿ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಈ ಧ್ಯಾನವನ್ನು ಪ್ರಾರಂಭ ಮಾಡೇನಿ. ಹಾಗಾಗಿ ಇದೆಲ್ಲ ನನಗೆ ಪೂರ್ತಿ ನನ್ನ ಜೀವನಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ನನ್ನ ಜೀವನವನ್ನು ಬದಲಾವಣೆಗೆ ಇದು ಟರ್ನಿಂಗ್ ಪಾಯಿಂಟ್. ಈ ಮೊದಲು ಪ್ರಾರಂಭ ಆಗಿದ್ದ ಸುರೇಶ್ ಕಲಬುರ್ಗಿ ಸರಿಂದ. ಸುರೇಶ್ ಕಲಬುರ್ಗಿ ಸರನ್ನು ಕರ್ಕೊಂಡು ಬಂದಿದ್ದು ವಿದ್ಯಾರಾಣಿ ಮೇಡಮ್ ಅವರು. ವಿದ್ಯಾರಾಣಿ ಮೇಡಮ್ ಅವರು ಸುರೇಶ್ ಕಲಬುರ್ಗಿಯವ್ರನ್ನ ಕರ್ಕೊಂಡು ಬಂದಾಗ ಸುಭಾಸಣ್ಣರ್ಗೆ ಹೇಳಿದ್ರು ಅವರು, ವಿದ್ಯಾರಾಣಿ ಮೇಡಮ್ ಅವರು. ಅವ್ರಿಗೆ ಹೇಳಿಂದ ಅವರು ನಮಗೆಲ್ಲರಿಗೂ ಹೇಳಿ ಅನೇಕ ಜನರನ್ನು ಒಂದು 500 ಜನ ಬಂದಿರ್ಬೇಕು ಅವತ್ತು. 500 ಜನಕ್ಕೂ ಸಹಿತ ಅವತ್ತು ಸುರೇಶ್ ಕಲಬುರ್ಗಿ ಸರ್ ಧ್ಯಾನವನ್ನು ಹೇಳಿಕೊಟ್ರು. ಇದೆಲ್ಲ ಆಗಿದ್ದು ನಮ್ಮ ಗದಗ ಜಿಲ್ಲೆಯ ವಿದ್ಯಾರಾಣಿ ಮೇಡಮ್ ಅವರಿಂದ ಅಂತ ನಾ ಹೇಳಿ ಬಯಸ್ತೇನೆ. ಅದೇ ರೀತಿ ಎಲ್ಲರೂ ಈ ಒಂದು ಅನುಭವಗಳನ್ನು ಕೇಳ್ತಕ್ಕಂತಹ ಎಲ್ಲರೂ ಮಾಸ್ಟರ್ಗಳು ಹಾಗೂ ಎಲ್ಲ ಜನಗಳೂ ಸಹಿತ ನೀವು ಮಾಸ್ಟರ್ ಆಗಿದ್ದೀರಿ. ಎಲ್ಲ ಮಾಸ್ಟರಿಗೂ ನಾನು ಕೇಳ್ಕೊಳ್ಳೋದೇನೆಂದ್ರೆ, ನೀವು ಸಹಿತ ಧ್ಯಾನವನ್ನು ಮಾಡ್ರಿ, ಧ್ಯಾನದಿಂದ ಜ್ಞಾನವನ್ನು ಪಡೀರಿ, ಜ್ಞಾನದಿಂದ ಮೋಕ್ಷವನ್ನು ಪಡೀರಿ, ಮೋಕ್ಷದಿಂದ ಏನು ಪರಮಾತ್ಮನನ್ನು ಸೇರ್ರಿ ಅನ್ನುವಂಥ ಒಂದು ವಿಚಾರವನ್ನು ಎಲ್ಲರಿಗೂ ಹೇಳ ಬಯಸ್ತೇನೆ. ಇದೇ ರೀತಿಯಾಗಿ ನನಗೆ ಅವಕಾಶ ಮಾಡಿಕೊಟ್ಟಂತಹ ವಿದ್ಯಾರಾಣಿ ಮೇಡಮರಿಗೆ ಹಾಗೂ PMC ಚಾನಲ್ದವ್ರಿಗೇನು ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರೂ ನೀವು PMC ಚಾನಲನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ, ನನ್ನ ಧ್ಯಾನದ ಅನುಭವಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.